Hi everyone, welcome back to my ಚಾನಲ್. ವೆಲ್ಕಮ್ ಯಾರೆಲ್ಲ ಹೊಸ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ವಾಚ್ ಮಾಡ್ತಾ ಇದ್ದೀರಾ. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ಏನಾಗಿರುತ್ತೆ ಅಂದರೆ ಇಲ್ಲಿ 2 ಕ್ರಿಸ್ಟಲನ್ನು ಕೊಟ್ಟಿದ್ದೀನಿ. ಸೊ ಒಂದು ವೆಜ್ ವಿಸಿರ್, ಇನ್ನೊಂದು ಸೈಂಟ್ ಎಕ್ಸ್ಪೆಡಿಟ್ ವಿಶ್ ಫುಲ್ಫಿಲ್ಮೆಂಟ್ ಕ್ರಿಸ್ಟಲ್. ಓಕೆ, ಸೊ ಎರಡರಲ್ಲಿ ನೀವು ಒಂದನ್ನು ಚೂಸ್ ಮಾಡಬೇಕಾಗತ್ತೆ. ಯಾವುದು ನಿಮಗೆ ತುಂಬ ಅಟ್ರ್ಯಾಕ್ಟ್ ಆಗ್ತಾ ಇದೆ, ಒಂದು 2 ಮಿನಿಟ್ಸ್ ಪಾಸ್ ತೊಗೊಂಡು ನೋಡಿ ನಿಮ್ಗೆ ಯಾವ ಕ್ರಿಸ್ಟಲ್ ಚೂಸ್ ಮಾಡಬೇಕು ಅನಿಸುತ್ತೆ, ಯಾವುದು ನಿಮಗೆ ತುಂಬ ಕನೆಕ್ಟ್ ಆಗುತ್ತೆ ಆ ಪೈಲನ್ನು ನೀವು ನೋಡ್ಬೋದು. ಸೊ ಬಿಫೋರ್ ದಟ್ ರೀಡಿಂಗ್ ಯಾವುದ್ರ ಬಗ್ಗೆ ಅಂದರೆ ನಿಮಗೆ ಯಾರು ಪ್ರಪೋಸ್ ಮಾಡಲಿದ್ದಾರೆ, ನಿಮ್ಮ ಪಾಸ್ಟ್ ಲೈಫಿಂದ ಯಾರಾದರೂ ಬರ್ಬೋದಾ, ಆ್ಯಂಡ್ ಅಥವಾ ನ್ಯೂ ಪ್ರಪೋಸಲ್ ಏನಾದರೂ ಬರ್ಬೋದಾ, ಆರ್ ಮ್ಯಾರೇಜ್ಗೆ ವೆಯ್ಟ್ ಮಾಡ್ತಾರೆ ಅವ್ರಿಗೆ ಮ್ಯಾರೇಜ್ ಚಾನ್ಸಸ್ ಇದೆಯಾ. ಸೊ ಇದೆಲ್ಲದ್ರ ಬಗ್ಗೆನೂ ಈ ಒಂದು ರೀಡಿಂಗ್ ಆಗಿರುತ್ತೆ. ಸೊ ನಾನಿಲ್ಲಿ ಕ್ಲಿಯರಾಗಿ ತೋರಿಸ್ತೀನಿ. ಸೊ ಇದು ಸೆಂಟ್ ಎಕ್ಸ್ಪೆಡಿಟ್ ಕ್ರಿಸ್ಟಲ್ ವಿಶ್ ಫುಲ್ಫಿಲ್ಮೆಂಟ್. ನಿಮ್ಗೆ ಯಾವುದೇ ಅರ್ಜೆಂಟ್ ವಿಶಸ್ನ ಫುಲ್ಫಿಲ್ ಮಾಡ್ಕೋಬೇಕಂದ್ರೆ ಈಗ ಒಂದು ಕ್ರಿಸ್ಟಲ್ ಯೂಸ್ ಮಾಡ್ಬೋದು. ಇದು ವೆಜ್ ವಿಸಿರ್, ನಿಮಗೆ ತುಂಬ ಸ್ಟಕ್ ಅನಿಸ್ತಿದೆ, ಲೈಫಲ್ಲಿ ಪ್ರಾಬ್ಲಮ್ಸ್ ಆಗ್ತಿದೆ ಅಂತಂದರೆ ಈ ಒಂದು ಕ್ರಿಸ್ಟಲ್ನ ಯೂಸ್ ಮಾಡ್ಬೋದು. ಸೊ ನೋಡಿ ಎರಡರಲ್ಲಿ ಯಾವುದು ನಿಮಗೆ ತುಂಬ ಕನೆಕ್ಟ್ ಆಗುತ್ತೆ ಆ ಒಂದು ಕ್ರಿಸ್ಟಲನ್ನು ಚೂಸ್ ಮಾಡಿ. ಸೊ ತಡ ಮಾಡೋದು ಬೇಡ, ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಅದಕ್ಕೂ ಮುಂಚೆ ಬ್ಲ್ಯಾಕ್ ಮ್ಯಾಜಿಕ್ ರಿಮೂವಲ್ ಹಾಗೆ ಪವರ್ಫುಲ್ ಪ್ರೊಟೆಕ್ಷನ್ ವರ್ಕ್ಶಾಪ್ ನಾನು ಕಂಡಕ್ಟ್ ಮಾಡ್ತಾಯಿದ್ದೀನಿ. ಇಂಟ್ರೆಸ್ಟ್ ಇರೋರು ನನಗೆ ವಾಟ್ಸಪ್ ಮೆಸೇಜ್ ಮಾಡಿ ಆ್ಯಂಡ್ ಆ ವರ್ಕ್ಶಾಪ್ನ ನೀವು ಜಾಯ್ನ್ ಆಗ್ಬೋದು. ಸೊ ಒಂದು ಸಲ ನೀವು ಆ ಒಂದು ವರ್ಕ್ಶಾಪ್ ಜಾಯ್ನ್ ಆಗೋದು ಅಷ್ಟೇ, ನಿಮಗೆ ಲೈಫ್ ಟೈಮ್ ಆ್ಯಕ್ಸೆಸ್ ಇರುತ್ತೆ ಆ್ಯಂಡ್ ನೀವು ಅದನ್ನು ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು ಆ್ಯಂಡ್ ಕಂಪ್ಲೀಟ್ ಡೀಟೇಲ್ಸ್ ಅದರಲ್ಲಿ ಇರುತ್ತೆ. ಸೊ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ನೀವು ಮತ್ತೆ ಏನೂ ಸರ್ಚ್ ಮಾಡೋ ಅಗತ್ಯ ಇರಲ್ಲ. ಪವರ್ಫುಲ್ ವರ್ಕ್ಶಾಪ್ ಅಂತ ಹೇಳ್ತೀನಿ, ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ. ಆ್ಯಂಡ್ ಆಲ್ಸೋ ಸ್ವಿಚ್ ವರ್ಡ್ಸ್ ವರ್ಕ್ಶಾಪ್ನ ಜಾಯ್ನ್ ಆಗಬೇಕು ಅಂದ್ಕೊಳ್ತಾ ಇದ್ದರೆ ಜಾಯ್ನ್ ಆಗಿ. ಸೊ ನೋಡೋಣ. ಹಾಗೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ನಿಮಗೆ ಯಾವ್ದು ರೆಸನೇಟ್ ಆಗುತ್ತೆ ಅದನ್ನು ತೊಗೊಳ್ಳಿ, ಯಾವ್ದು ರೆಸನೇಟ್ ಆಗೋಲ್ಲ ಅದನ್ನು ಬಿಡಿ ಅಂತ ಹೇಳ್ತೀನಿ. ಸೊ ಪರ್ಸನಲ್ ರೀಡಿಂಗ್ಗೆ ನೀವು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡ್ಬೋದು. ಸೊ ಫಸ್ಟ್ ಸೈಂಟ್ ಎಕ್ಸ್ಪೆಡಿಟ್ ಕ್ರಿಸ್ಟಲ್ ಯಾರೆಲ್ಲ ಚೂಸ್ ಮಾಡಿದ್ದೀರಾ, ನಿಮಗೆ ಯಾವ ಗೈಡೆನ್ಸ್ ಬರುತ್ತೆ, ಯಾರು ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ನೋಡೋಣ. ಓಕೆ, 10 ಆಫ್ ಕಪ್ಸ್ ಆ್ಯಂಡ್ 8 ಆಫ್ ಪೆಂಟಿಕಲ್ಸ್ ಇದೆ. ಇದು ನಿಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಇರ್ಬೋದು, ಆರ್ ಫೈನಾನ್ಷಿಯಲಿ ತುಂಬ ಸೇವಿಂಗ್ಸ್ ಮಾಡಿರುವಂಥ ವ್ಯಕ್ತಿ ಅಥವಾ ಬಿಸ್ನೆಸ್ ಮೈಂಡೆಡ್ ಇರುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವಂಥ ಚಾನ್ಸಸ್ ಇದೆ. ಓಕೆ, ದ ಸ್ಟಾರ್ ಕಾರ್ಡ್ ಇದೆ, ನಾನು ಇದನ್ನು ರಿವರ್ಸ್ ಇಡ್ತಾ ಇದ್ದೀನಿ. ಆ್ಯಂಡ್ ಪೇಜ್ ಆಫ್ ವ್ಯಾಂಡ್ಸ್. ಓಕೆ, ಸೊ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಇವರ ಜೊತೆ ನಿಮ್ಮ ರಿಲೇಷನ್ಶಿಪ್ ಹೇಗಿರುತ್ತೆ ನೋಡೋಣ. ಈ ಒಂದು ಪ್ರಪೋಸಲ್ನ ನೀವು ಅಕ್ಸೆಪ್ಟ್ ಮಾಡ್ಬೋದಾ ಬೇಡವಾ. ಏಸ್ ಆಫ್ ವ್ಯಾಂಡ್ಸ್, ಡೆಫಿನೆಟ್ಲಿ ಎಸ್. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ 10 ಆಫ್ ಕಪ್ಸ್ ಆ್ಯಂಡ್ 8 ಆಫ್ ಪೆಂಟಿಕಲ್ಸ್, ದ ಸ್ಟಾರ್ ಕಾರ್ಡ್ ಇದೆ. ಇದು ಸಮ್ಮನ್ ನಿಮಗೆ ಗೊತ್ತಿರೋರೇನೆ ಆ್ಯಂಡ್ ನಿಮಗೆ ತುಂಬ ಹತ್ತಿರ ಇರ್ಬೋದು. ಅವರ ಜೊತೆ ನೀವು ಡೈಲಿ ಕಾಂಟ್ಯಾಕ್ಟಲ್ಲಿ ಇದ್ದೀರಾ. ಆ್ಯಂಡ್ ಏಸ್ ಆಫ್ ವ್ಯಾಂಡ್ಸ್ ಹಾಗೆ ಪೇಜ್ ಆಫ್ ವ್ಯಾಂಡ್ಸ್ ಇದೆ. ಡೆಫಿನೆಟ್ಲಿ ಈ ಪರ್ಸನ್ಗೆ ನಿಮ್ಮ ಮೇಲೆ ಟ್ರೂ ಫೀಲಿಂಗ್ಸ್ ಇದೆ ಆ್ಯಂಡ್ 2 ಆಫ್ ವ್ಯಾಂಡ್ಸ್ ಸಹ ಇದೆ ಇಲ್ಲಿ. ಸೊ ಕಾಂಟ್ಯಾಕ್ಟ್ ಇದೆ ಬಟ್ ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ. ಆ್ಯಂಡ್ ಈ ಪರ್ಸನ್ ಒಂದು ಹೈ ಪೋಸ್ಟಲ್ಲಿ ಇರ್ಬೋದು ಕರೆಂಟ್ಲಿ. ಆ್ಯಂಡ್ ಅವರ ಜೀವನದಲ್ಲಿ ಅವರು ಫೈನಾನ್ಷಿಯಲಿ ಬಿಫೋರ್ ಈ ಒಂದು ಸ್ಟೇಬಲ್ ಲೈಫನ್ನು ನೋಡೋಕ್ಕೂ ಮುಂಚೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಆ್ಯಂಡ್ ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಅಂತ ಹೇಳ್ಬೋದು. ಅವರು ಯಾವುದೇ ಒಂದು ಜಾಬ್ ಮಾಡ್ತಾಯಿದ್ರು ಅಥವಾ ಬಿಸ್ನೆಸ್ ಮಾಡ್ತಾಯಿದ್ರು, ತಮ್ಮ ಒಂದು ಓನ್ ವರ್ಕ್ ಅಥವಾ ಹಾರ್ಡ್ ವರ್ಕ್, ಅವ್ರ ಪರಿಶ್ರಮ ಏನಿದೆ
ಅದರಿಂದ ಮೇಲೆ ಬಂದಿರೋವಂಥ ವ್ಯಕ್ತಿ ಆ್ಯಂಡ್ ನಿಮ್ಮನ್ನು ಇವರು ಜೆನ್ಯೂನ್ ಆಗಿ ಪ್ರೀತಿ ಮಾಡ್ತಾ ಇದ್ದಾರೆ. ಆ್ಯಂಡ್ ದ ಸ್ಟಾರ್ ಕಾರ್ಡಲ್ಲಿ ಇರೋದ್ರಿಂದ ದೇ ಥಿಂಕ್ ನಿಮ್ಮ ಜೊತೆಗಿದ್ದರೆ ಅವರು ತುಂಬ ಖುಷಿಯಾಗಿರ್ತಾರೆ ಆ್ಯಂಡ್ ನೀವು ಅವರನ್ನು ತುಂಬ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಆ್ಯಂಡ್ ಆಲ್ಸೋ ಈ ಪರ್ಸನ್ಗೆ ಪಾಸ್ಟಲ್ಲಿ ಒಂದು ಲವ್ ಲೈಫ್ ಅಥವಾ ಸಮ್ ಟ್ರಾಮಾ ಇದ್ದಿರ್ಬೋದು. ಅಂತಂದರೆ ಪಾಸ್ಟಲ್ಲಿ ಒಂದು ರಿಲೇಷನ್ಶಿಪ್ಪಿಂದ ಬ್ರೇಕಪ್ ಆಗಿರ್ಬೋದು ಈ ಪರ್ಸನ್ಗೆ. ಆ್ಯಂಡ್ ನೈಟ್ ಆಫ್ ಪೆಂಟಿಕಲ್ಸ್, ಈಗ ಅವರು ಒಂದು ಹೊಸ ರಿಲೇಷನ್ಶಿಪ್ ಅಂದರೆ ನಿಮ್ಮ ಜೊತೆಗೆ ಒಂದು ಹೊಸ ರಿಲೇಷನ್ಶಿಪ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಆ್ಯಂಡ್ ನಿಮ್ಮ ಜೊತೆಗೆ ಅವರು ಮ್ಯಾರೇಜ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ. ದೆರ್ ಈಸ್ ಅ ಕನ್ಫ್ಯೂಷನ್ ಆ್ಯಂಡ್ ಮ್ಯಾರೇಜ್ ಕಮಿಟ್ಮೆಂಟ್ ಎರಡೂ ಬರ್ತಾ ಇದೆ ಇಲ್ಲಿ. ಅವ್ರು ನಿಮ್ಮ ಜೊತೆ ಪ್ರೀತಿ ಬಗ್ಗೆ ಹೇಳ್ಕೊತಾರೆ, ಹಾಗೆ ಮ್ಯಾರೇಜ್ ಕಮಿಟ್ಮೆಂಟ್ ಸಹ ಕೊಡ್ತಾರೆ. ಆ್ಯಂಡ್ ಇಲ್ಲಿ ತುಂಬ ಜನ ಫೈನಾನ್ಷಿಯಲಿ ಸೆಟಲ್ಡ್ ಆಗ್ತಾ ಇದ್ದೀರಾ ಅಥವಾ ಆಗಿದ್ದಾರೆ ನಿಮ್ಮ ಪಾರ್ಟ್ನರ್. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ನಿಮಗಿಂತ ಎಲ್ಡರ್ ಪರ್ಸನ್ ಇರ್ಬೋದು ಇವರು. ಆ್ಯಂಡ್ ಯಾವುದನ್ನೇ ಅದು ತುಂಬ ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳೋ ಅಂಥ ಪರ್ಸನ್ ಇವರು. ಆ್ಯಂಡ್ ನಿಮ್ಮ ಪಾಸ್ಟಿಂದ ಯಾರಾದರೂ ಬರ್ತಾರಾ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂದರೆ ಡೆಫಿನೆಟ್ಲಿ ಎಸ್. ಯಾರೆಲ್ಲ ನಿಮ್ಮ ಪಾಸ್ಟ್ ಪರ್ಸನ್ ನಿಮ್ಮ ಜೀವನಕ್ಕೆ ಬರ್ತಾರಾ ಅಂತ ನೋಡ್ತಾ ಇದ್ದರೆ ಡೆಫಿನೆಟ್ಲಿ ನಿಮ್ಮ ಪಾಸ್ಟಿಂದ ಮತ್ತೆ ಇಲ್ಲಿ ಬರುವಂಥ ಚಾನ್ಸಸ್ ಇದೆ. ಬಟ್ ಕರೆಂಟ್ಲಿ ನೋ ಕಾಂಟ್ಯಾಕ್ಟಲ್ಲಿ ನೀವಿರ್ಬೋದು. ಬಟ್ ಏಸ್ ಆಫ್ ಕಪ್ಸ್ ಇರೋದ್ರಿಂದ ಈ ಒಂದು ಮಂತಲ್ಲಿ ನಿಮಗೆ ಮತ್ತೆ ಇಲ್ಲಿ ಕಾಂಟ್ಯಾಕ್ಟ್ ಬಿಲ್ಡ್ ಆಗುತ್ತೆ. ಆ್ಯಂಡ್ 10 ಆಫ್ ಕಪ್ಸ್ ಇರೋದ್ರಿಂದ ಮತ್ತೆ ಅವರು ನಿಮ್ಮ ಜೊತೆಗೆ ಯಾವುದೇ ರೀತಿ ತಪ್ಪು ಮಾಡಲ್ಲ, ನಿಮ್ಮನ್ನು ಬಿಟ್ಟು ಹೋಗಲ್ಲ ಅಂತ ಹೇಳಿ ನಿಮಗೆ ಕನ್ಫೆಸ್ ಮಾಡ್ಬೋದು. ಆ ಒಂದು ಚಾನ್ಸಸ್ ಸಹ ಇದೆ ಇಲ್ಲಿ. ಹಾಗೆ ಡೆಫಿನೆಟ್ಲಿ ಈ ಒಂದು ರಿಲೇಷನ್ಶಿಪ್ ಸಕ್ಸಸ್ ಆಗುತ್ತೆ. ಇಲ್ಲಿ ಸಕ್ಸಸ್ನ ನೀವು ನೋಡ್ಬೋದು. ಇದು ಡೆಫಿನೆಟ್ಲಿ ಮ್ಯಾರೇಜ್ ಆಗುತ್ತೆ. ಮ್ಯಾರೇಜ್ ಕಡೆಗೆ ಇವರು ಕಮಿಟ್ಮೆಂಟ್ ಕೊಡ್ತಾರೆ. ಆ್ಯಂಡ್ ಸ್ಟಾರ್ ಕಾರ್ಡ್ ಇಲ್ಲಿರೋದ್ರಿಂದ ಬ್ಯಾಲೆನ್ಸನ್ನು ನೋಡ್ತೀರಾ ನೀವು. ಇಷ್ಟು ದಿನ ಏನು ಬ್ಯಾಲೆನ್ಸ್ ಇರಲಿಲ್ಲ ನಿಮ್ಮ ಜೀವನದಲ್ಲಿ, ಕರೆಂಟ್ಲಿ ನೀವು ಈ ಪರ್ಸನ್ ಜೊತೆಗೆ ಬ್ಯಾಲೆನ್ಸ್ಡ್ ಲವ್ ಲೈಫನ್ನು ನೋಡ್ತೀರಾ. ಹಾಗೆ ಇಬ್ಬರದು ಒಂದೇ ಗೋಲ್ ಇದೆ ಅಂತ ಹೇಳ್ಬೋದು. ಇಲ್ಲಿ ಏನು ನಿಮ್ಮಿಬ್ಬರ ಮಧ್ಯೆ ಅಷ್ಟಾಗಿ ಡಿಫ್ರೆನ್ಸಸ್ ಇಲ್ಲ, ಇಬ್ಬರು ಒಂದೇ ದಾರಿಗೆ ಹೋಗ್ತಾ ಇದ್ದೀರಾ. ಅಂತಂದರೆ ನಿಮ್ಮ ವರ್ಕ್ ಬೇರೆ ಬೇರೆ ಇರ್ಬೋದು, ಬಟ್ ನೀವು ಹೋಗ್ತಾ ಇರೋವಂಥ ದಾರಿ, ನಿಮ್ಮ ಗುರಿ ಎರಡು ಒಂದೇ ಇದೆ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಒಂದು ನಿಮ್ಮ ಕೇರಿಂಗ್ ನೇಚರ್ ಆಗಿರ್ಬೋದು, ನಿಮ್ಮ ಜೊತೆ ಇವಾಗ ಯಾರು ಕಮ್ಯುನಿಕೇಷನಲ್ಲಿ ಇದ್ದಾರೆ, ಇನ್ನೂ ಕಮಿಟ್ಮೆಂಟ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ಡೆಫಿನೆಟ್ಲಿ ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ. ಆದಷ್ಟು ಬೇಗ ನಿಮಗೆ ಈ ಪರ್ಸನ್ ಕಡೆಯಿಂದ ಕಮಿಟ್ಮೆಂಟ್ ಸಿಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ದೇ ಆರ್ ಪ್ಲ್ಯಾನಿಂಗ್ ಟು ಎ ನ್ಯೂ ಹೋಮ್. ಇಲ್ಲಿ ತುಂಬ ಜನ ಮನೆ ಕಟ್ಟಿಸ್ಬೇಕಂತಲೂ ಥಿಂಕ್ ಮಾಡ್ತಾ ಇದ್ದಾರೆ. ಆ ಒಂದು ಎನರ್ಜಿ ಸಹ ಇಲ್ಲಿ ಇದೆ. ಆ್ಯಂಡ್ ಡೆಫಿನೆಟ್ಲಿ ಈ ಒಂದು ಇಯರಲ್ಲಿ ಆ ಒಂದು ಕನಸು ನನಸಾಗುವಂಥ ಸಮಯ ಅಂತ ಹೇಳ್ತೀನಿ. ಏಸ್ ಆಫ್ ಕಪ್ಸ್ ಹಾಗೆ ಏಸ್ ಆಫ್ ವ್ಯಾಂಡ್ಸ್ ಎರಡೂ ಸಹ ಇದೆ. ಆ್ಯಂಡ್ ಮೇಜರ್ಲಿ ಇಲ್ಲಿ 4 ಮೈನರ್ ಅರ್ಕಾನ ಕಾರ್ಡ್ ಸಹ ಇದೆ. ಆ್ಯಂಡ್ ಆಲ್ಸೋ 1 ಮೇಜರ್ ಕಾರ್ಡ್ ಈಸ್ ದ ಸ್ಟಾರ್ ಕಾರ್ಡ್ ಅಂತ ಹೇಳ್ತೀನಿ. ಡೆಫಿನೆಟ್ಲಿ ಇಲ್ಲಿ ತುಂಬ ಮಿಕ್ಸ್ಡ್ ಫೀಲಿಂಗ್ಸ್ ಇರ್ಬೋದು. ಅಟ್ ಪ್ರೆಸೆಂಟ್ ಮೂಮೆಂಟ್ ಏನು ಮಾಡಬೇಕು ಅಂತ ಕ್ಲಾರಿಟಿ ಕೆಲವೊಬ್ಬರಿಗೆ ಇಲ್ಲ. ಬಟ್ ನಿಮಗೇನಾದರೂ ಈ ವ್ಯಕ್ತಿನ ಒಪ್ಕೊಳ್ಳೋದ ಬೇಡವಾ, ಈ ವ್ಯಕ್ತಿ ನನ್ನ ಜೀವನಕ್ಕೆ ಸರಿ ಆಗ್ತಾರಾ ಇಲ್ವಾ ಅಂತ ತುಂಬ ಡೌಟ್ಸ್ ಇದ್ದರೆ ಆ ಡೌಟ್ಸೇ ಬೇಡ. ತುಂಬ ಚೆನ್ನಾಗಿ ನಿಮ್ಮ ಜೊತೆ ಇರ್ತಾರೆ ಇವರು. ಆ್ಯಂಡ್ ಮ್ಯಾರೇಜ್ ಲೈಫ್ ಸಹ ನಿಮ್ಮದು ತುಂಬ ಹ್ಯಾಪಿಯಾಗಿ ಇರಬಹುದು. ಆ್ಯಂಡ್ ಜೆನ್ಯೂನ್ ಫೀಲಿಂಗ್ಸ್ ಇದೆ ಈ ವ್ಯಕ್ತಿಗೆ ನಿಮ್ಮ ಮೇಲೆ. ಆ್ಯಂಡ್ ಅವರ ಪಾಸ್ಟಲ್ಲಿ ಏನೇ ಆಗಿದ್ರೂ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಂಡಿರ್ಬೋದು. ಸೊ ಏನೂ ನಿಮ್ಮಿಂದ ಹೈಡ್ ಮಾಡಿಲ್ಲ. ಅವ್ರ ಪಾಸ್ಟ್ ಬಗ್ಗೆನೂ ನಿಮಗೆ ಎಲ್ಲ ಗೊತ್ತಿದೆ. ಆ್ಯಂಡ್ ನೀವು ಇಲ್ಲಿ ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇದ್ದೀರಾ. ಬಟ್ ಒಂದು ಸ್ಟೆಪ್ ಹಿಂದೆ ಆಗ್ತಾ ಇದ್ದೀರಾ ಅಂತ ಹೇಳ್ಬೋದು. ಬಿಕಾಸ್ ಸಮ್ ಡೌಟ್ಸ್ ನಿಮಗೆ ಇರ್ಬೋದು. ಬಟ್ ಆ ಒಂದು ಡೌಟ್ಸ್ಗೆಲ್ಲ ಇಲ್ಲಿ ಕ್ಲಾರಿಫಿಕೇಷನ್ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಸಿಗುತ್ತೆ. ಆ್ಯಂಡ್ ನಿಮ್ಮ ವರ್ಕ್ ಲೈಫ್ ಡಿಫ್ರೆಂಟ್ ಇದ್ದರೂ ಸಹ ನೀವೇನು ಅನ್ಕೋತಾ ಇದ್ದೀರಾ ನಿಮ್ಮ ಲೈಫಲ್ಲಿ ಯಾವ ಥರ ಇರಬೇಕು ಅಥವಾ ನೀವು ಯಾವ ಥರ ಲೈಫ್ ಸ್ಟೈಲ್ನ ನೋಡ್ಬೇಕು ಅಂದ್ಕೊಂಡಿದ್ದೀರಾ, ಎರಡೂ ಸಹ ಸೇಮ್ ಇದೆ. ಇಬ್ಬರು ಒಂದೇ ದಾರಿ ಕಡೆಗೆ ಹೋಗ್ತಾ ಇದ್ದೀರಾ ಅಂತ ಹೇಳ್ಬೋದು. ಆ್ಯಂಡ್ ಇನ್ ಫ್ಯೂಚರ್ ನೀವಿಬ್ಬರು ಒಟ್ಟಿಗೆ ಸೇರಿ ಏನಾದರೂ ಒಂದು ವೆಂಚರ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಳ್ತಾ ಇದ್ದರೆ ಡೆಫಿನೆಟ್ಲಿ ಅದು ಸಕ್ಸಸ್ ಆಗುತ್ತೆ. ದೆರ್ ಇಸ್ ನೋ ಇಶ್ಯೂಸ್ ಇನ್ ದಿಸ್ ರೀಡಿಂಗ್. ಆ್ಯಂಡ್ ಇದು ಟೋಟಲಿ ಪಾಸಿಟಿವ್ ಆಗಿ ಬಂದಿದೆ.
ಆ್ಯಂಡ್ ದಿಸ್ ವ್ಯಾಲೆಂಟೈನ್ಸ್ ಡೇಗೆ ನೀವೇನಾದರೂ ಆ್ಯಕ್ಸೆಪ್ಟ್ ಮಾಡಬೇಕು ಅನ್ಕೋತಾ ಇದ್ದರೆ ಡೆಫಿನೆಟ್ಲಿ ಈ ಪರ್ಸನ್ನ ನೀವು ಆ್ಯಕ್ಸೆಪ್ಟ್ ಮಾಡ್ಬೋದು. ಆ್ಯಂಡ್ ಒಂದು ಲವ್ ಲೈಫ್ ಆಗಿರ್ಬೋದು, ಮ್ಯಾರೇಜ್ ಲೈಫ್ ಆಗಿರ್ಬೋದು, ನೀವು ತುಂಬ ಖುಷಿಯಾಗಿ ಇರ್ತೀರ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇದೆ, ಆ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಥ್ಯಾಂಕ್ ಯು. ಸೊ ಈಗ ವೆಜ್ ಯಾರೆಲ್ಲ ಚೂಸ್ ಮಾಡಿದ್ದೀರಾ, ನಿಮಗಾಗಿ ಯಾವ ರೀಡಿಂಗ್ಸ್ ಬರುತ್ತೆ ನೋಡೋಣ. ನಿಮ್ಮ ಲೈಫ್ಗೆ ಯಾರು ಬರೋವಂಥವ್ರಿದ್ದಾರೆ ನೋಡೋಣ. ಓಕೆ, 4 ಆಫ್ ವ್ಯಾಂಡ್ಸ್. ಡೆಫಿನೆಟ್ಲಿ ಇಲ್ಲಿ ಮ್ಯಾರೇಜ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಅವರು ವಿಡಿಯೋ ನೋಡ್ತಾ ಇರ್ಬೋದು, ಈ ಒಂದು ಪೈಲನ್ನು ಪಿಕ್ ಮಾಡಿರ್ಬೋದು. ಎಜ್ವಿಸರ್ ಕ್ರಿಸ್ಟಲ್ ಯಾರು ಚೂಸ್ ಮಾಡಿದ್ದೀರಾ, ನಿಮಗೆ ಮ್ಯಾರೇಜ್ ಬಗ್ಗೆ ತುಂಬ ಡ್ರೀಮ್ಸ್ ಇದೆ. ಆ್ಯಂಡ್ ಸೊ ನಿಮಗೆ ತುಂಬ ಡ್ರೀಮ್ಸ್ ಇರ್ಬೋದು, ಹೀಗೆ ಇರಬೇಕು, ನಿಮ್ಮ ಮ್ಯಾರೇಜ್ ಲೈಫ್ ಡಿಫ್ರೆಂಟ್ ಆಗಿರಬೇಕು, ತುಂಬ ಖುಷಿಯಾಗಿರಬೇಕು. ಹಾಗೆ ಮ್ಯಾರೇಜ್ ಬಗ್ಗೆ ನೋಡ್ತಾ ಇರೋ ಅಂಥವ್ರು ಈ ಒಂದು ರೀಡಿಂಗ್ಸ್ ನೋಡ್ತಾ ಇದ್ದೀರಾ. ಏಸ್ ಆಫ್ ವೈನ್ ಸಹ ಇದೆ. ಆ್ಯಂಡ್ ಯಾರು ಬರೋ ಅಂಥವ್ರು ಇದ್ದಾರೆ, ವೆಯ್ಟ್. 7 ಆಫ್ ಕಪ್ಸ್ ಇದೆ. ಸೊ ಈ ಪರ್ಸನ್ ಬಂದು ಯಾರು ನಿಮ್ಮನ್ನು ಬಿಟ್ಟು ಹೋಗಿದ್ರು ಆ ವ್ಯಕ್ತಿ ಅಂತ ಹೇಳ್ತೀನಿ. ನಿಮ್ಮ ಲೈಫಲ್ಲಿ ನೀವು ಇಷ್ಟಪಟ್ಟಾಗ ಅಥವಾ ನೀವು ತುಂಬ ಅಟ್ಯಾಚ್ ಆದಾಗ ಯಾರು ನಿಮ್ಮನ್ನು ಬಿಟ್ಟು ಹೋಗಿದ್ರು ಆ ವ್ಯಕ್ತಿ ಇಲ್ಲಿ ವಾಪಸ್ ಬರೋ ಅಂಥವ್ರಿದ್ದಾರೆ. ಬಿಕಾಸ್ ಆ ಒಂದು ಟೈಮಲ್ಲಿ ಅವ್ರಿಗೆ ಇನ್ನೂ ಚಾಯ್ಸಸ್ ಇದೆ, ಆಪ್ಷನ್ಸ್ ಇದೆ ಅಂತ ಹೇಳಿ ಹೋಗಿದ್ದವ್ರು ಇರ್ಬೋದು. ಆ್ಯಂಡ್ ಆಲ್ಸೋ ದ ಟವರ್ ಕಾರ್ಡ್ ಇಲ್ಲಿ ಇರೋದ್ರಿಂದ ಡೆಫಿನೆಟ್ಲಿ ನೀವು ಆಲ್ರೆಡಿ ಒಂದು ಸಲ ಈ ಒಂದು ರಿಲೇಷನ್ಶಿಪ್ ವಿಚಾರವಾಗಿ ಅಥವಾ ಪ್ರೀತಿ ವಿಚಾರವಾಗಿ ತುಂಬ ಡೌನ್ಫಾಲನ್ನು ನೋಡಿದ್ದೀರಾ, ತುಂಬ ನೋವನ್ನು ಸಹ ಅನುಭವಿಸಿದ್ದೀರಾ. ಸೊ ಆ ಥರ ಇರುವಂಥ ವ್ಯಕ್ತಿಗಳು ಇಲ್ಲಿ ವಿಡಿಯೋಸ್ ನೋಡ್ತಾ ಇದ್ದೀರಾ. ನಿಮ್ಗೆ ಆಲ್ರೆಡಿ ಒಂದು ಲಾಟ್ ಆಫ್ ಪೇಯ್ನ್ ಇದೆ ಈ ಒಂದು ರಿಲೇಷನ್ಶಿಪ್ ವಿಚಾರದಲ್ಲಿ. ಆ್ಯಂಡ್ ಸಮ್ವನ್ ಫ್ರಮ್ ದ ಪಾಸ್ಟಿಂದಾನೇ ಇಲ್ಲಿ ನಿಮ್ಮ ಪಾಸ್ಟಲ್ಲಿ ಯಾರಿದ್ರು, ನಿಮ್ಮನ್ನು ಯಾರು ಬಿಟ್ಟು ಹೋಗಿದ್ರು, ಆ ಒಂದು ಟೈಮಲ್ಲಿ ನಿಮ್ಮನ್ನು ನಿರಾಕರಿಸಿದ್ರು, ನಿಮಗೆ ಹೇಳಿದರು ನನಗೆ ಇನ್ನೂ ತುಂಬ ಚಾಯ್ಸಸ್ ಇದೆ, ಇನ್ನೂ ನನಗೆ ತುಂಬ ಜನ ಇದ್ದಾರೆ, ನನಗೆ ಗೊತ್ತಿದೆ, ಚೆನ್ನಾಗಿರ್ತೀನಿ ನನ್ನ ಲೈಫಲ್ಲಿ ಅಂತೆಲ್ಲ ಹೇಳಿ ಹೋಗಿದ್ರು. ಆ ಒಂದು ಪರ್ಸನ್ ಇಲ್ಲಿ ಮತ್ತೆ ನಿಮ್ಮ ಜೀವನಕ್ಕೆ ವಾಪಸ್ ಬರುವಂಥ ಚಾನ್ಸಸ್ ಇದೆ. ಅವರು ನಿಮಗೆ ಈಗ ಹೇಳ್ತಾರೆ ಮ್ಯಾರೇಜ್ ಆಗೋಣ. ಆ್ಯಂಡ್ ನೀವು ಸಹ ಇಲ್ಲಿ ಈ ವ್ಯಕ್ತಿಗೆ ತುಂಬ ತಿಂಗಳಿಂದ ವೆಯ್ಟ್ ಮಾಡ್ತಾ ಇರ್ಬೋದು. 7 ಮಂತ್ಸಿಂದ ನೀವು ಈ ಪರ್ಸನ್ಗೆ ವೆಯ್ಟ್ ಮಾಡ್ತಾ ಇರ್ಬೋದು. 7 ಮಂತ್ಸ್ ಇನ್ನೂ ಅದಕ್ಕಿಂತ ಹೆಚ್ಚಾಗಿ ನೀವು ಹೆಚ್ಚು ಟೈಮಿಂದ ನೀವು ಈ ವ್ಯಕ್ತಿಗೆ ವೆಯ್ಟ್ ಮಾಡ್ತಾ ಇರ್ತೀರ. ಆ್ಯಂಡ್ ಆಲ್ಸೋ ಈ ಒಂದು ರಿಲೇಷನ್ಶಿಪ್ ಬ್ರೇಕಪ್ ಆಗುವಂಥ ಟೈಮಲ್ಲಿ ತುಂಬ ನೋವನ್ನು ಅನುಭವಿಸಿದ್ದೀರಾ. ಆ್ಯಂಡ್ ಈ ವ್ಯಕ್ತಿ ನಿಮಗೆ ಮರೆಯೋಕ್ಕಾಗದೇ ಇರೋವಂಥ ನೋವು ಕೊಟ್ಟಿದ್ರು. ನೀವು ತುಂಬ ಕೇಳಿಕೊಂಡ್ರೂ ಇಲ್ಲಿ ಈ ಒಂದು ರಿಲೇಷನ್ಶಿಪ್ ಬ್ರೇಕಪ್ ಆಗಿತ್ತು. ಬಟ್ ನೀವು ಎಲ್ಲೋ ಒಂದು ಕಡೆ ಟ್ರಸ್ಟಿಂದ ಇದೇ ವ್ಯಕ್ತಿ ಬೇಕು ಅಂತ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಆ ಪರ್ಸನ್ ನಿಮ್ಮ ಜೀವನಕ್ಕೆ ಮರಳಿ ಬರುವಂಥ ಚಾನ್ಸಸ್ ಇದೆ. ಆ್ಯಂಡ್ ಈ ಸಲ ನೀವು ಯಾವ ಆ್ಯಕ್ಷನ್ ತೊಗೋಬೋದು ಅಥವಾ ಈ ಒಂದು ರಿಲೇಷನ್ಶಿಪ್ ಹೇಗಿರುತ್ತೆ ನೋಡೋಣ. Three of Cups ಇದೆ. ಡೆಫಿನೆಟ್ಲಿ ಅವರು ಒಂದು ಸರ್ಪ್ರೈಸ್ ಅಥವಾ ನಿಮಗೆ ಗಿಫ್ಟ್ಸ್ನ ತಂದು ಕೊಡ್ಬೋದು. ಮೀಟ್ ಆಗುವಂಥ ಚಾನ್ಸಸ್ ಇದೆ ವಿತಿನ್ 4 days ಆರ್ 3 days ನೀವು ಮೀಟ್ ಆಗುವಂಥ ಚಾನ್ಸಸ್ ಇದೆ ಅಗೇನ್. ಆ್ಯಂಡ್ ಅಗೇನ್ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ನಿಮಗೆ ಬೇಕು ಅಂತಂದರೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಪೇಯ್ಡ್ ರೀಡಿಂಗ್ಸ್ನ ತೊಗೋಬೋದು. ಅಗೇನ್ ಪೇಜ್ ಆಫ್ ವ್ಯಾಂಡ್ಸ್. ಓಕೆ, 7 ಆಫ್ ವ್ಯಾಂಡ್ಸ್ ಇದೆ. ಕಿಂಗ್ ಆಫ್ ಕಪ್ಸ್ ಇದೆ. ಕರೆಂಟ್ಲಿ ಅವರು ನಿಮ್ಮನ್ನು ಬ್ಲಾಕ್ ಸಹ ಮಾಡಿರ್ಬೋದು ಅಥವಾ ಇಲ್ಲಿ ಅವರು ನಿಮ್ಮ ಹತ್ರ ಏನೂ ಮಾತಾಡ್ತಾ ಇಲ್ಲ. ಬಟ್ ಸೂನ್ ಅಲ್ಲಿ ಅನ್ಬ್ಲಾಕ್ ಆಗುತ್ತೆ. ಆ್ಯಂಡ್ ಕಿಂಗ್ ಆಫ್ ಕಪ್ಸ್ ಏನಿದೆ ಇಲ್ಲಿ ಇಷ್ಟು ದಿನ ಅವರು ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಇರಲಿಲ್ಲ ನಿಮ್ಮ ಪ್ರೀತಿನ ಅಥವಾ ನಿಮ್ಮ ಮೇಲಿರುವಂಥ ಪ್ರೀತಿನ. ನಿಮ್ಮ ಮೇಲೆ ಕೋಪ ಮಾಡಿಕೊಂಡು ಅಥವಾ ನಿಮ್ಮ ಜೊತೆ ಜಗಳ ಆಡಿಕೊಂಡು ದೂರ ಆಗಿದ್ರು.
ಆ್ಯಂಡ್ ದ ಎಂಪರರ್ ಕಾರ್ಡ್ ಇರೋದ್ರಿಂದ ನಿಮಗಿಂತ ತುಂಬ ಎಲ್ಡರ್ ಇರ್ಬೋದು ಇವರು ಏಜ್ ವೈಸ್ ಆಗಿ. ಇವರು ತುಂಬ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್. ಹಾಗೆ ಇವರು ಒಂದು ಲೀಡರ್ ಥರ ಥಿಂಕ್ ಮಾಡ್ತಾರೆ. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಸ್ಟ್ರಾಂಗ್ ಎನರ್ಜಿ ಅಂತ ಹೇಳ್ತೀನಿ. ಮತ್ತು ಇವರು ಇಲ್ಲಿ ಬರ್ತಾರೆ. ಇಷ್ಟು ದಿನ ಏನು ಅವರು ಬೌಂಡ್ರೀಸ್ ಹಾಕ್ಕೊಂಡಿದ್ರು ಅಥವಾ ಬ್ಲಾಕ್ ಮಾಡಿದ್ರು, ಸೂನ್ ಅದು ಅನ್ಬ್ಲಾಕ್ ಆಗುತ್ತೆ. ಆ್ಯಂಡ್ ಇದು ನಿಮಗೆ ಗೊತ್ತಿರೋ ಅಂಥ ವ್ಯಕ್ತಿನೇ. ಆ್ಯಂಡ್ ಪಾಸ್ಟಿಂದನೂ ಬರ್ತಾರೆ. ಆ್ಯಂಡ್ ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ವರ್ಕ್ ಪ್ಲೇಸಲ್ಲಿ ನಿಮಗಿಂತ ಎಲ್ಡರ್ ಯಾರಿದ್ದಾರೆ ಅವ್ರ ಕಡೆಯಿಂದ ನಿಮಗೆ ಪ್ರಪೋಸಲ್ ಬರುವಂಥ ಚಾನ್ಸಸ್ ಸಹ ಇದೆ. ದಿಸ್ ಮೇ ಬಿ ಯುವರ್ ಮೆಂಟರ್. ನೀವು ಯಾರನ್ನ ಮೆಂಟರ್ ಅನ್ಕೋತಾ ಇದ್ದೀರಾ ಅಥವಾ ಗುರು ಆರ್ ಟೀಚರ್ ಅನ್ಕೋತಾ ಇದ್ದೀರಾ, ಅವ್ರ ಕಡೆಯಿಂದನೂ ನಿಮಗೆ ಕನ್ಫೆಷನ್ ಬರುವಂಥ ಚಾನ್ಸಸ್ ಇದೆ. ಆ್ಯಂಡ್ ವಿತಿನ್ 3 days ಆರ್ 4 days ಆರ್ ಅಪ್ ಟು 7 days ಇಲ್ಲಿ ಮತ್ತೆ ನೀವು ಮೀಟ್ ಆಗ್ತೀರಾ. ಮತ್ತು ಅವ್ರ ಕಡೆಯಿಂದ ನಿಮಗೆ ಕಾಂಟ್ಯಾಕ್ಟ್ ಸಹ ಬರುತ್ತೆ. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು.